ಆತ್ಮೀಯರೇ ನಮಸ್ತೆ. ನಯಾಗ್ರಾ ಸರ್ಜ್ ಪ್ರೊಟೆಕ್ಟರ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೇವೆ. ನಯಾಗ್ರಾ ಸರ್ಜ್ ಪ್ರೊಟೆಕ್ಟರ್ನ ಆಲ್ರೆಡಿ ನಾವು ಮೊಬೈಲ್ ಸ್ಟಾರ್ಟರ್ಸ್ಗಳಲ್ಲಿ, 3 ಫೇಸ್ ವಾಟರ್ ಲೆವೆಲ್ ಕಂಟ್ರೋಲರ್ಗಳಲ್ಲಿ ಅಥವಾ ವೈರ್ಲೆಸ್ ವಾಟರ್ ಲೆವೆಲ್ ಕಂಟ್ರೋಲರ್ಗಳಲ್ಲಿ ಹಾಗೂ ಅಗ್ರಿ ಆಟೋಮೇಷನ್ಗಳಲ್ಲಿ ಅಂದರೆ ಆಟೋಮ್ಯಾಟಿಕ್ ವಾಲ್ವ್ ಸಿಸ್ಟಮ್ಗಳಲ್ಲಿ ನಾವು ಎಲ್ಲ ಕಡೆ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಪ್ರೊಟೆಕ್ಟರ್ ಏನು ಕೆಲಸ ಮಾಡ್ತಾ ಅಂತ ಹೇಳಿದರೆ, ಲೈನಲ್ಲಿ ಬರುವಂಥ ಹೆಚ್ಚುವರಿ ವೋಲ್ಟೇಜ್ ಇರ್ಬೋದು ಅಥವಾ ಲೈಟ್ನಿಂಗ್ ಇರ್ಬೋದು, ಎನಿ ಸರ್ಜಸ್ ಇರ್ಬೋದು, ಅದೆಲ್ಲದನ್ನು ಕೂಡ ಗ್ರೌಂಡ್ ಮಾಡ್ತದೆ. ಮತ್ತು ಇದರೊಟ್ಟಿಗೆ ಸಿಸ್ಟಮ್ ಪ್ರೊಟೆಕ್ಷನ್ಗೋಸ್ಕರ ಅದರಲ್ಲಿ ಪ್ರೀ ಇನ್ಸ್ಟಾಲ್ಡ್ 3 ಫ್ಯೂಸಸ್ ಇರುತ್ತೆ. ಹಾಗೆ ಸ್ಪೇಸ್ ಆಗಿ ಕೂಡ 10 ನಂಬರ್ ಫ್ಯೂಸಸ್ ನಾವು ಸಿಸ್ಟಮ್ ಒಟ್ಟಿಗೆ ಕೊಟ್ಟಿರ್ತೇವೆ. ಸೊ ಈ ಫ್ಯೂಸ್ಗಳನ್ನು ಆ ಪ್ರೊಟೆಕ್ಟರ್ನ ನಾವು ಇವತ್ತು ನೋಡೋದಾದ್ರೆ ಈ ರೀತಿ ಬರ್ತದೆ. ಪ್ರೊಟೆಕ್ಟರ್ ನೋಡಿ, ಪ್ರೊಟೆಕ್ಟರ್ ಈ ರೀತಿ ಇರ್ತದೆ. ಇದರಲ್ಲಿ ನಿಮಗೆ RYB ಇನ್ಪುಟ್ ಇದೆ, RYB ಔಟ್ಪುಟ್ ಕೂಡ ಇದೆ. ಹಾಗೆ ಇದರಲ್ಲಿ ಅರ್ಥಿಂಗ್ ಪಾಯಿಂಟ್ ಕೂಡ ಒಂದಿದೆ. ಇದು ಲಾಸ್ಟ್ ಇರುವಂಥದ್ದು, ಇದು ಅರ್ಥಿಂಗ್ ಪಾಯಿಂಟ್. ಈ ಒಂದು ಕಡೆ 4 ಕನೆಕ್ಟರ್ ಸ್ಕ್ರೂ ಇರುವಂಥ ಒಂದು ಪಿನ್ಸ್ ಇರ್ತದೆ, ಇನ್ನೊಂದು ಕಡೆ 3 ಸ್ಕ್ರೂ ಇರುವಂಥ ಪಿನ್ ಇರ್ತದೆ. ಇದು 4 ಸ್ಕ್ರೂ ಇರುವಂಥ ಪಿನ್ ಆಲ್ವೇಸ್ ಇನ್ಪುಟ್ ಆಗಿರ್ತದೆ, 3 ಸ್ಕ್ರೂ ಇರುವ ಕಡೆ ಅದು ಔಟ್ಪುಟ್ ಆಗಿರ್ತದೆ. ನಮ್ಮ ಆಟೋಮೇಷನ್ ಸಿಸ್ಟಮ್ಗಳನ್ನೆಲ್ಲದನ್ನು ಕೂಡ ಇದು ಪ್ರೊಟೆಕ್ಟ್ ಮಾಡ್ತದೆ. ಇವತ್ತು ನಾವು ಈ ಸಿಸ್ಟಮ್ ಒಳಗಡೆ ಏನೆಲ್ಲ ಇದೆ ಅಂತ ನೋಡ್ತಾ ಇದ್ದೀವಿ. ಇದರ ಫ್ಯೂಸನ್ನು ಹೇಗೆ ಚೇಂಜ್ ಮಾಡೋದು ಅಂತ ಕೂಡ ನಾವು ಇವಾಗ ನೋಡ್ತಾ ಇದ್ದೀವಿ. ಈ ಫ್ಯೂಸಲ್ಲಿ ನಾರ್ಮಲಿ ಇದನ್ನು ಓಪನ್ ಮಾಡುವಂಥದ್ದು ತುಂಬ ಈಸಿ, ಓಪನ್ ಮಾಡಲಿಕ್ಕೆ ತುಂಬ ಈಸಿ ಇದೆ. ಏನಿಲ್ಲ, ಜಸ್ಟ್ ಈ ಕವರನ್ನು ಎಳೆದು ತೆಗೆದ್ರೆ ಬರ್ತದೆ. ಇಷ್ಟೇ ಇರುವಂಥದ್ದು, ಇಷ್ಟು ಈಸಿಯಾಗಿ ಇರ್ತದೆ ತೆಗಿಲಿಕ್ಕೆ. ಸೊ ನೆಕ್ಸ್ಟ್ ನಿಮಗೆ ಫ್ಯೂಸ್ ಇದು ಹೋಗಿದ್ದಿದ್ರೆ ನಿಮಗೆ ಫ್ಯೂಸ್ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ, ಫ್ಯೂಸ್ ಇಲ್ಲಿ ಕಾಣ್ತದೆ ನೋಡಿ, ಫ್ಯೂಸ್ ಇದೆ. ಸೊ ಇದು 3 ಲೈನಿಗೂ ಒಂದೊಂದು ಫ್ಯೂಸ್ ಇರ್ತದೆ, 3 ಲೈನಿಗೂ ಫ್ಯೂಸಸ್ ಇದೆ. ಓಕೆ, ಸೊ ಈ ಫ್ಯೂಸಸ್ ಹೋದರೆ ತೆಗೆಯೋದು ಹೇಗೆ ಅಂತ ಹೇಳಿದರೆ, ಜಸ್ಟ್ ಈ ರೀತಿಯಾಗಿ ತೆಗೆಯುವಂಥದ್ದು. ಸೊ ಇದರಲ್ಲಿ ಫ್ಯೂಸ್ ತೆಗೆಯುವಂಥದ್ದು ಕೂಡ ಹೀಗೆ ತೆಗಿಬೋದು. ಒಂದೊಂದು ಫ್ಯೂಸನ್ನು ಕೂಡ ತೆಗಿಬೋದು. ಇಲ್ಲಿ 3 ಫ್ಯೂಸನ್ನು ಕೈಯಿಂದನೇ ತೆಗಿಬೋದು. ಆದರೆ ನೀವು ಇದನ್ನು ನಿಮ್ಮ ಪಂಪ್ ಸೆಟ್ಗಳಲ್ಲಿ, ನೀವು ಎಲೆಕ್ಟ್ರಿಕಲ್ ಪವರ್ ಸಪ್ಲೈ ಕನೆಕ್ಟೆಡ್ ಇದ್ದಲ್ಲಿ ನೀವು ತೆಗಿಬೇಕಾದ್ರೆ ಮೈನ್ಸ್ ಅನ್ನು ಆಫ್ ಮಾಡಿ ಇಟ್ಕೊಳ್ಬೇಕು, ಕನೆಕ್ಟರ್ಸನ್ನು ತೆಗೆದಿಟ್ಕೋಬೇಕು. ಈ ಕನೆಕ್ಟರ್ನ ಇನ್ಪುಟ್ ಸಪ್ಲೈನ ತೆಗಿಲಿಕ್ಕೆ ಬರ್ತದೆ. ತೆಗೆದುಬಿಟ್ಟು ತೆಗೆದುಬಿಟ್ಟು ಆ ನಂತರ ಇದಕ್ಕೆ ನೀವು ಕೈ ಹಾಕ್ಬೋದು. ಓಕೆ, ಸೊ ಇಲ್ಲಿ 3 ಫ್ಯೂಸ್ ಹೋಗಿರ್ತದೆ. ಇನ್ ಕೇಸ್ ಈ 3 ಫ್ಯೂಸಲ್ಲಿ ಒಂದು ಫ್ಯೂಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಕೂಡ ನಿಮ್ಮ ಸಿಸ್ಟಮ್ ಆನ್ ಆಗೋದಿಲ್ಲ. ಸೊ ಇದು ಪ್ರೊಟೆಕ್ಷನ್ಗೋಸ್ಕರ ಇರುವಂಥದ್ದು. ಸೊ ಈ 3 ಫ್ಯೂಸನ್ನು ಸೇಮ್ ಹೇಗೆ ತೆಗೆದಿದ್ರೆ ಹಾಗೆ ಹಾಕ್ಬೋದು. ಒಳಗಡೆ ಇದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ಚಿಕ್ಕ ಸೌಂಡ್ ಕೂಡ ಬರ್ತದೆ, ನಿಮಗೆ ಕೇಳಿಸ್ತಾ ಅಂತ ಕಾಣ್ತದೆ. ಸೌಂಡು ತಕ್ಕಂತ ಸೌಂಡ್ ಬರ್ತದೆ. ಎಸ್, ಈ ರೀತಿ. ಸೊ ಇದು 3 ಫ್ಯೂಸ್ ಇರ್ತದೆ. ಸೊ ಇನ್ ಕೇಸ್ ಈ ಫ್ಯೂಸ್ ನಾವು ಕೈಯಿಂದಲೂ ತೆಗಿಲಿಕ್ಕೆ ಬರ್ತದೆ, ಸ್ವಲ್ಪ ಹೀಗೆ ತೆಗಿಲಿಕ್ಕೆ ಬರ್ತದೆ. ಸೊ ಈ ಫ್ಯೂಸ್ ಹೋಯ್ತು ಅಂತ ಹೇಳಿದ್ರೆ ಇದೇ ಸಿಸ್ಟಮಲ್ಲಿ ನಾವು 10 ಫ್ಯೂಸ್ಗಳನ್ನು ಎಕ್ಸ್ಟ್ರಾ ಸ್ಪೇರ್ ಆಗಿ ಕೊಟ್ಟಿರ್ತೇವೆ. ಇಲ್ಲಿ 2 ಸ್ಟೀಲಿದ್ದು ಸ್ಕ್ರೂ ಕಾಣ್ತದೆ ನೋಡಿ, ಇದೊಂದು ಸ್ಕ್ರೂ, ಇದೊಂದು ಸ್ಕ್ರೂ. ಇದು 2 ಸ್ಕ್ರೂವನ್ನು ಓಪನ್ ಮಾಡಿದರೆ ಇದರ ಒಳಗಡೆ ಇನ್ನು 10 ಸ್ಪೇರ್ ಫ್ಯೂಸನ್ನು ನಾವು ಜೋಡಿಸಿಟ್ಟಿದ್ದೇವೆ. ನಿಮಗೆ ನಾನು ತೆಗೆದು ತೋರಿಸ್ತೇನೆ. ಈ 2 ಸ್ಕ್ರೂಗಳನ್ನು ತೆಗೆದ ನಂತರ ಇದರ ಒಳಗಡೆ 10 ಫ್ಯೂಸ್ ಸ್ಪೇರ್ ಇದೆ. ಇದು ಯಾವಾಗಲೂ ಸ್ಪೇರ್ ಆಗಿ ಇರ್ತದೆ, ಇದು ಒಳಗಡೆ ಇರ್ತದೆ. ಟೋಟಲ್ ಒಂದು ಸರ್ಜ್ ಪ್ರೊಟೆಕ್ಟರ್ ಒಟ್ಟಿಗೆ 13 ಫ್ಯೂಸ್ಗಳು ನಿಮಗೆ ಟೋಟಲ್ ಆಗಿ ಇರ್ತದೆ. ಸೊ ಆನಂತರ ಹಾಕೋದು ಕೂಡ ಈಸಿ. ಇದು ರಿಪ್ಲೇಸ್ ಮಾಡಿದ ನಂತರ ಪುನಃ ವಾಪಸ್ ಅದೇ ರೀತಿ ಹಾಕಿದರೆ ಆಯಿತು. ಅದೇ ರೀತಿ ಹಾಕಬೇಕು. The oceans ebb and flow. ಈ ಸರ್ಜ್ ಪ್ರೊಟೆಕ್ಟರ್ನಿಂದ ನಿಮ್ಮ ಆಟೋಮೇಷನ್ ಸಿಸ್ಟಮ್ ಎಲ್ಲದೂ ಕೂಡ ಲೈಟ್ನಿಂಗ್ ಇರ್ಬೋದು, ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ಅದೆಲ್ಲದರಿಂದ ಕೂಡ ಇದು ಸೇವ್ ಮಾಡ್ತದೆ. ಸೊ ಇದನ್ನು ಇವತ್ತು ಫ್ಯೂಸ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಈ ಚಾನಲ್, ನಮ್ಮ ಯೂಟ್ಯೂಬ್ ಚಾನಲನ್ನು ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕೂಡ ಆಟೋಮೇಷನ್ ರಿಲೇಟೆಡ್ ತುಂಬ ವಿಡಿಯೋಸ್ಗಳನ್ನು ಮಾಡಲಿಕ್ಕಿದ್ದೇವೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವತ್ತೇ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಓನ್ಲಿ ನಾವು ಆಟೋಮೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು.